ಅಸಂಘಟಿತ ವರ್ಗದಲ್ಲಿ ಕೆಲಸ ಮಾಡೋರ್ಗೆ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಉಪಯೋಗ ಆಗ್ಬೇಕು, ಅವರ ಒಂದು ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಹಾಗಿದ್ರೆ ಈ ಸ್ಕೀಮ್ ಹೆಸರೇನು, ಇದರಿಂದ ಆಗುವಂತಹ ಉಪಯೋಗಗಳೇನು? ಹೌದು, ಈ ಒಂದು ಅಟಲ್ ಪೆನ್ಷನ್ ಯೋಜನಾ ಅನ್ನೋ ಒಂದು ಸ್ಕೀಮ್ ನ 2015 ನಲ್ಲೇ ಕೇಂದ್ರ ಸರ್ಕಾರ ಲಾಂಚ್ ಮಾಡಿದ್ರು. ಇದು ಕೇವಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವ್ರಿಗೆ. ಈಗೇನೋ ಕೈಕಾಲ್ ತುಂಬಾ ಗಟ್ಟಿಯಾಗಿದೆ, ಕೆಲಸ ಮಾಡ್ತಿದೀವಿ, ಪ್ರತಿ ತಿಂಗಳು ಸಂಬಳ ಬರುತ್ತೆ. ಆದ್ರೆ ವಯಸ್ಸಾದ್ಮೇಲೆ ನಮಗೆ ಸಂಬಳ ಬರೋ ಅಂತ ಚಾನ್ಸಸ್ ಇರಲ್ಲ. ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಅಂತ ಬಂದ್ರೆ ಹೇಗಿರುತ್ತೆ? IT ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ, ನಮ್ಮ ಫ್ಯಾಮಿಲಿನ ಮತ್ತೆ ನಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಬಹುದು. ಹೌದು, ನಮ್ಮ ಕೇಂದ್ರ ಸರ್ಕಾರ ಇವರೆಲ್ರಿಗೂ ಉಪಯೋಗ ಆಗ್ಬೇಕು ಅಂತ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಆದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರಿಂದ ಆಗುವಂತಹ ಉಪಯೋಗ ಅಂತಂದ್ರೆ ನಿಮ್ಗೆ ವಯಸ್ಸಾದ್ಮೇಲೆ ಪ್ರತಿ ತಿಂಗಳು 1,000 ದಿಂದ 5,000 ವರೆಗೂ ನಿಮ್ಗೆ ಪೆನ್ಷನ್ ಅಮೌಂಟ್ ಬರುತ್ತೆ. ಹಾಗೇನೆ ಇದು ಕೇವಲ ಪ್ರೈಮರ್ಲಿ ಟಾರ್ಗೆಟ್ ಮಾಡಿರುವಂತದ್ದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ, ಹಿಂದುಳಿದ ವರ್ಗದಲ್ಲಿ ಯಾರೆಲ್ಲ ಇದಾರೋ ಅವ್ರಿಗೆ ಈ ಒಂದು ಪೆನ್ಷನ್ ಅಮೌಂಟ್ ಬರುತ್ತೆ. ಹಾಗಿದ್ರೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ? ಯಾವ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಎನ್ರೋಲ್ ಆಗ್ಬೇಕು? ಜೊತೆಗೆ ಈ ಸ್ಕೀಮ್ ಇಂದ ನಿಮಗೆ ಸಿಗುವಂತಹ ಅಡ್ವಾಂಟೇಜಸ್ ಏನು, ಅನುಕೂಲತೆಗಳೇನು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸ್ಕೀಮ್ ನ ಹೆಸರು ಏನು ಅನ್ನೋದನ್ನ ಪ್ರತಿಯೊಂದು A to Z ಈ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಚಂದನಾ ಗೌಡ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ಸ್ನೇಹಿತರೆ, ನಾನ್ ಮಾತಾಡಕ್ಕೆ ಇವತ್ತು ಹೊರಟಿರೋದು ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್ ಬಗ್ಗೆ. ಹೌದು, ಅದಕ್ಕೆ ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ವಯಸ್ಸಾದ್ಮೇಲೆ 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಬರಬೇಕು ಅಂತ ಈ ಒಂದು ಸ್ಕೀಮ್ ನ ಜಾರಿಗೆ ತಂದಿದೆ. ಬನ್ನಿ ಹಾಗಿದ್ರೆ ಈ ಸ್ಕೀಮ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾನ್ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಮಗೆ ಸಿಗುವಂತಹ ಪ್ರಮುಖ ಅಂಶಗಳೇನು ಅಂತ ಅಂದ್ರೆ, ನಿಮಗೆ 60 ವರ್ಷ ಆದ್ಮೇಲೆ 1,000 ದಿಂದ 5,000 ವರೆಗೂ ನಿಮ್ಗೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಸಿಗತ್ತೆ. ಇಲ್ಲಿ ನಿಮ್ಮ ಏಜ್ ಕ್ಯಾಟಗರಿ ಮೇಲೆ ನಿಮಗೆ ಸಿಗುವಂತಹ ಪೆನ್ಷನ್ ಅಮೌಂಟ್ ಅನ್ನ ಸರ್ಕಾರ ಡಿಸೈಡ್ ಮಾಡುತ್ತೆ. ಹಾಗಿದ್ರೆ ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತಾರೆ? 18 ವರ್ಷದಿಂದ 40 ವರ್ಷದೊಳಗೆ ನೀವೊಂದು ಈ ಸ್ಕೀಮ್ ಅಲ್ಲಿ ಖಾತೆಯನ್ನ ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ನಿಮ್ಗೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಖಂಡಿತವಾಗ್ಲೂ ಇರಬೇಕಾಗತ್ತೆ. ನೀವೇನಾದ್ರೂ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಖಾತೆನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಡಿಸೈಡ್ ಮಾಡ್ಕೊಳ್ಬಹುದು. ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಕ್ವಾರ್ಟರ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಇಯರ್ಲಿ ಇನ್ವೆಸ್ಟ್ ಮಾಡ್ಬೇಕಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಫ್ ಇಯರ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಶಕ್ತಿಗೆ ತಕ್ಕ ಹಾಗೆ ನೀವು ಈ ಖಾತೆಯನ್ನ ಓಪನ್ ಮಾಡ್ಕೊಂಡು ಅಮೌಂಟ್ ಅನ್ನ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ 2024 ಕ್ಯಾಲ್ಕುಲೇಷನ್ ಪ್ರಕಾರ ನೀವೇನಾದ್ರೂ ಪ್ರತಿ ತಿಂಗಳು 1,000 ಈ ಒಂದು ಖಾತೆಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ. ನಿಮ್ಗೊಂದು ಸರ್ಟನ್ ಪೀರಿಯಡ್ ಅಂತ ಬರುತ್ತೆ. ಆಗ ಏನ್ ಮಾಡತ್ತೆ ಅಂತಂದ್ರೆ ನಿಮ್ಗೂ ಕೂಡ ಯೂಸ್ ಆಗ್ಬೇಕು ಅಂತ ಗೌರ್ಮೆಂಟ್ 50% ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ, 50% ಕಾಂಟ್ರಿಬ್ಯೂಷನ್ ಅಂತಂದ್ರೆ ಎವ್ರಿ ಇಯರ್ ಗೌರ್ಮೆಂಟ್ ಇಂದ ಏನಿಲ್ಲ ಅಂತಂದ್ರೂ 1,000 ರೂಪೀಸ್ ಆದ್ರೂ ಬಂದೇ ಬರುತ್ತೆ. ಇದು ಮಿನಿಮಮ್. ನೀವೇನಾದ್ರೂ ಈ ಸ್ಕೀಮ್ ಅಲ್ಲಿ 18 ವರ್ಷದಿಂದ 30 ವರ್ಷದೊಳಗೆ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ 50% ನೀವು ಇನ್ವೆಸ್ಟ್ ಮಾಡೋ ದುಡ್ಡಿಗೆ ಕಾಂಟ್ರಿಬ್ಯೂಷನ್ ಸಿಗತ್ತೆ. ಹಾಗಿದ್ರೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಮಗ್ ಸಿಗುವಂತಹ ಟ್ಯಾಕ್ಸ್ ಬೆನಿಫಿಟ್ಸ್ ಏನು? ಹೌದು, ಈ ಸ್ಕೀಮ್ ಅಲ್ಲಿ ನೀವೇನಾದ್ರೂ ಅಕೌಂಟ್ ಅನ್ನ ಓಪನ್ ಮಾಡಿದೀರಾ ಅಂತಂದ್ರೆ ಅಂಡರ್ ಸೆಕ್ಷನ್ 80CCD ಸಬ್ ಸೆಕ್ಷನ್ 1 ಅಡಿಯಲ್ಲಿ ನಿಮ್ಗೆ ಟ್ಯಾಕ್ಸ್ ಡಿಡಕ್ಷನ್ಸ್ ಹಾಗೂ ಟ್ಯಾಕ್ಸ್ ಬೆನಿಫಿಟ್ಸ್ ನಿಮ್ಮ ಒಂದು ಅಕೌಂಟ್ ಗೆ ಸಿಗತ್ತೆ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಮಗೆ ಸಿಗುವಂತಹ ಅನುಕೂಲತೆಗಳೇನು ಅಂತಾನು ಕೂಡ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನಮ್ಗೆ ವಯಸ್ಸಾದ್ಮೇಲೆ ಅಂದ್ರೆ 60 ವರ್ಷ ಆದ್ಮೇಲೆ ಅದನ್ನ ಗೋಲ್ಡನ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಿಮ್ಗೆ ಫಿಕ್ಸ್ಡ್ ಪೆನ್ಷನ್ ಬರುತ್ತೆ. ಎವ್ರಿ ಮಂತ್ ನಿಮ್ಗೊಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಇಷ್ಟೇ ಒಂದು ಪೆನ್ಷನ್ ಅಮೌಂಟ್ ಬರಬೇಕು ಅಂತ. ಸೊ ನಿಮ್ಗೆ ಅದು ತಪ್ಪದೆ ನಿಮ್ಮ ಅಕೌಂಟ್ ಗೆ ಎವ್ರಿ ಮಂತ್ ಕ್ರೆಡಿಟ್ ಆಗ್ತಾನೆ ಇರುತ್ತೆ. 60 ವರ್ಷ ಆದ್ಮೇಲೆ ಎವ್ರಿ ಮಂತ್ ಎಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಒಂದು ಸ್ಟಡಿ ಇನ್ಕಮ್ ಬರ್ತಿದೆ ಅಂತಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಹಾಗೇನೆ ಅವರು ಯಾರ ಹತ್ರನೂ ಕೂಡ ದುಡ್ಡುಗೋಸ್ಕರ ಕೈ ಚಾಚುವಂತ ಅವಶ್ಯಕತೆನೇ ಇರಲ್ಲ. ಹೌದು, ಕೇಂದ್ರ ಸರ್ಕಾರ ಇಂದ ನಿಮ್ಗೆ ಒಂದು ಸ್ಟಡಿ ಇನ್ಕಮ್ ಪೆನ್ಷನ್ ಅಮೌಂಟ್ 60 ವರ್ಷ ಆದ್ಮೇಲೆ ಎವ್ರಿ ಮಂತ್ ನಿಮ್ಮ ಅಕೌಂಟ್ ಗೆ ಬರ್ತಾ ಇರುತ್ತೆ. ಹಾಗೇನೆ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಅಷ್ಟೊಂದು ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಏನೂ ಇರಲ್ಲ. ಅದಕ್ಕೆ ನಿಮ್ಗೆ ತುಂಬಾ ಈಸಿ ಆಗ್ಬೇಕು ಅಂತ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಹ ಸರ್ಕಾರದಿಂದ ಸಿಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸ್ಕೀಮ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ತುಂಬಾ ಈಸಿಯಾಗಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಯಾವುದೇ ಕಾಂಪ್ಲಿಕೇಶನ್ಸ್ ಇರಲ್ಲ. ಇನ್ನೊಂದು ವಿಷಯ ನಿಮ್ಗೆ ಅರ್ಥ ಆಗ್ಲಿ, ಈ ಒಂದು ಸ್ಕೀಮ್ ಅಪ್ಲೈ ಆಗೋದು ಕೇವಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ. ಅಸಂಘಟಿತ ವರ್ಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದಾರೋ ಅವ್ರಿಗೆ ಎಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರಲ್ವೋ ಅಂತವ್ರಿಗೆ ಈಸಿ ಆಗ್ಲಿ ಅಂತ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿರುವಂತದ್ದು. ಇಷ್ಟೊತ್ತು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಆಗುವಂತಹ ಅನುಕೂಲತೆಗಳೇನು, ಪ್ರಮುಖ ಅಂಶಗಳೇನು, ಎಲಿಜಿಬಿಲಿಟಿ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ,
ಅದನ್ನು ಕೂಡ ಹೇಳ್ತೀನಿ ಕೇಳಿ. ಅಟಲ್ ಪೆನ್ಷನ್ ಯೋಜನೆ ಸ್ಕೀಮ್ ಬಂದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಮಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಮುಖಾಂತರ ನಮ್ಮ ಅಕೌಂಟ್ ಗೆ ಬರುತ್ತೆ. ಇದನ್ನ ನೀವು ಮಧ್ಯದಲ್ಲಿ ವಿಡ್ರಾ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಇದನ್ನ ಲಾಂಗ್ ಲಾಕ್ ಇನ್ ಪೀರಿಯಡ್. ಇದನ್ನ ನೀವು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಡ್ರಾ ಮಾಡಕ್ಕಾಗಲ್ಲ. ಆದ್ರೆ ಸಡನ್ ಆಗಿ ನಿಮ್ಗೆ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ, ಮನೇಲಿ ಯಾವುದೋ ಒಂದು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಿರ್ತೀರಾ. ಇಂಥ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಅಟಲ್ ಪೆನ್ಷನ್ ಯೋಜನೆಯ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ನೀವು ವಿಡ್ರಾ ಮಾಡ್ಕೊಳ್ಬಹುದು. ಸರ್ಟನ್ ಪೆನಾಲ್ಟೀಸ್ ಅಂತ ಇರುತ್ತೆ. ಆದ್ರೆ ಖಂಡಿತವಾಗ್ಲೂ ನೀವೊಂದು ಆ ಫಾರ್ಮ್ ನ ಫಿಲ್ ಮಾಡ್ಕೊಟ್ಟಿದ್ದಲ್ಲಿ ನಿಮ್ಗೆ ಎಮರ್ಜೆನ್ಸಿ ಇದೆ ಅಂತಂದ್ರೆ ಆ ದುಡ್ಡನ್ನ ನಿಮ್ಮ ಅಕೌಂಟ್ ಗೆ ಬರೋ ತರ ಮಾಡ್ತಾರೆ. ಪ್ರೀ ಮೆಚ್ಯೂರ್ ಅಥವಾ ಅರ್ಲಿ ಎಕ್ಸಿಟ್ ಆಪ್ಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ 60 ವರ್ಷ ಆದ್ಮೇಲೆ ನಮ್ಗೆ ಆ ಪೆನ್ಷನ್ ಅಮೌಂಟ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಅದಕ್ಕಿಂತ ಮುಂಚೆ ನಾವೇನಾದ್ರೂ ಈ ಒಂದು ಅಮೌಂಟ್ ಅನ್ನ ವಿಡ್ರಾ ಮಾಡ್ತೀವಿ ಅಂತಂದ್ರೆ ಸರ್ಟನ್ ಪೆನಾಲ್ಟೀಸ್ ಖಂಡಿತವಾಗ್ಲೂ ನಿಮ್ಗೆ ಹಾಕ್ತಾರೆ. ಪ್ರೀ ಮೆಚ್ಯೂರ್ ಆಪ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ದುಡ್ಡನ್ನ ತಗೊಳ್ತಿದ್ದೀರಾ, ಇಂಥ ಸಂದರ್ಭದಲ್ಲಿ ನಿಮ್ಗೆ ಪೆನಾಲ್ಟಿ ಹಾಕ್ತಾರೆ, ಆದ್ರೆ ನಿಮ್ಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ. ಹಾಗೇನೆ ಪೆನ್ಷನ್ ಅಮೌಂಟ್ ಲಿಮಿಟ್ಸ್ ಅಂತ ಹೇಳ್ತಾರೆ. ನಮ್ಗೆ 60 ವರ್ಷ ಆದ್ಮೇಲೆ ಈ ಸ್ಕೀಮ್ ಅಲ್ಲಿ ಮಾತ್ರ ಪ್ರತಿ ತಿಂಗಳು 5,000 ಪೆನ್ಷನ್ ಬರುತ್ತೆ ಅಂತ ಹೇಳಿದೆ. ತುಂಬಾ ಜನಕ್ಕೆ ಈ ಒಂದು ದುಡ್ಡು ಸಫಿಶಿಯಂಟ್ ಆಗದೆ ಇರ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ನನಗೆ 10,000 ಬಂದಿದ್ರೆ ಚೆನ್ನಾಗಿರ್ತಿತ್ತು, 20,000 ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಷ್ಟು ಒಂದು ಅಮೌಂಟ್ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಬರಲ್ಲ. ಆದ್ರೆ ನಿಮ್ಗೆ 5,000 60 ವರ್ಷ ಆದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಮುಂಚೆನೆ ಮೆನ್ಷನ್ ಮಾಡಿದೆ, ಈ ಸ್ಕೀಮ್ ಏನಿದೆ ಇದು ಕೇವಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಅಂತ. ಅದಕ್ಕೆ ಸರ್ಕಾರ 50% ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದನೂ ಕೂಡ ಮಾಡ್ಕೊಡ್ತಿದ್ದಾರೆ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಿಮ್ಗೆ ಬೇರೆ ತರ ರಿಟರ್ನ್ಸ್ ಏನು ಕೂಡ ಇವರು ನಿಮ್ಗೆ ಪ್ರಾಮಿಸ್ ಮಾಡಲ್ಲ. ಈಗ ನೀವು ಬೇರೆ ಒಂದು ಪೆನ್ಷನ್ ಸ್ಕೀಮ್ ಅಲ್ಲಿ ಎಕ್ಸಾಂಪಲ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ನಿಮ್ಗೆ ದುಡ್ಡು ಡಬಲ್ ಆಗಿ ಬರುತ್ತೆ. ಆದ್ರೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಿಮ್ಗೆ ಯಾವುದೇ ರೀತಿ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಇರೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾನು ಒಂದು 30,000 ಹಾಕಿದೀನಿ, ನನಗೊಂದು 30 ವರ್ಷ 40 ವರ್ಷ ಆದ್ಮೇಲೆ ಡಬಲ್ ಆಗಿ ರಿಟರ್ನ್ಸ್ ಬರುತ್ತೆ ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ. ನಾನ್ ನಿಮ್ಗೆ ಅದಕ್ಕೆ ಅವಾಗಿಂದ ಹೇಳ್ತಿದ್ದೀನಿ, 60 ವರ್ಷ ಆದ್ಮೇಲೆ ನಿಮ್ಮ ಒಂದು ಪೆನ್ಷನ್ ಅಮೌಂಟ್ ಏನಿರುತ್ತೆ ಅದು 5,000 ಫಿಕ್ಸ್ಡ್ ಆಗಿ ಬರ್ತಿರುತ್ತೆ. ಸರ್ಕಾರದಿಂದ ನಿಮ್ಗೆ 50% ಕಾಂಟ್ರಿಬ್ಯೂಷನ್ ಇರುತ್ತೆ. ಮಾರ್ಕೆಟ್ ಇಂದ ಯಾವುದೇ ರೀತಿಯಾದಂತಹ ಲಿಂಕ್ಡ್ ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಲೇಬಾರದು. ನಿಮ್ಮ ಒಂದು ಏಜ್ ಕ್ಯಾಟಗರಿ ಏನಿರುತ್ತೆ ಅದರ ಕಾಂಟ್ರಿಬ್ಯೂಷನ್ಸ್ ಗೆ ತಕ್ಕ ಹಾಗೆ ನಿಮ್ಗೆ ಪೆನ್ಷನ್ ಅಮೌಂಟ್ ಫಿಕ್ಸ್ಡ್ ಆಗಿ ಬರ್ತಿರುತ್ತೆ. ಹಾಗಿದ್ರೆ ಅಟಲ್ ಪೆನ್ಷನ್ ಯೋಜನೆಗೆ ನಾನು ಹೇಗೆ ಜಾಯಿನ್ ಮಾಡ್ಕೊಳ್ಬಹುದು? ನನ್ನ ಎಲಿಜಿಬಿಲಿಟಿ ಗೊತ್ತಾಯ್ತು, ಪ್ರಮುಖಾಂಶತೆ ಗೊತ್ತಾಯ್ತು, ಹಾಗೆ ಇದರಿಂದ ಆಗುವಂತಹ ಉಪಯೋಗ ಕೂಡ ಗೊತ್ತಾಯ್ತು. ನಾನು ಹೇಗೆ ಜಾಯಿನ್ ಆಗ್ಲಿ ಅಂತ ನೀವು ಕೇಳ್ತಿದ್ರೆ ಅದನ್ನು ಕೂಡ ಹೇಳ್ತೀನಿ ಕೇಳಿ. ನಿಮ್ಮ ಹತ್ತಿರದ ಬ್ಯಾಂಕ್ ಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಅಟಲ್ ಪೆನ್ಷನ್ ಯೋಜನೆಗೆ ನೀವೊಂದು ಖಾತೆನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ಅವರೊಂದು ಫಾರ್ಮ್ ಕೊಡ್ತಾರೆ. ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಬ್ಯಾಂಕ್ ಸೆಕ್ಟರ್, ಪೋಸ್ಟ್ ಆಫೀಸ್, ಅದ್ರ ಜೊತೆಗೆ ನಾನು ಮನೇಲೇ ಕುತ್ಕೊಂಡು ಅಪ್ಲೈ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಆಪ್ಷನ್ ಇದೆ. ಹೌದು, ಅಟಲ್ ಪೆನ್ಷನ್ ಯೋಜನಾ ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಲ್ಲಿ ನಿಮ್ಗೆ ಇದು ಡಾಕ್ಯುಮೆಂಟ್ಸ್ ನ ಕೇಳುತ್ತೆ, ಮತ್ತೆ KYC ಪ್ರಾಸೆಸ್ ಅನ್ನ ಕೇಳುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಮಾಡಿದಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆಗಿದ ತಕ್ಷಣ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನ ಮಂತ್ಲಿ ಆಗಿರ್ಬೋದು, ಕ್ವಾರ್ಟರ್ಲಿ ಆಗಿರ್ಬೋದು ಅಥವಾ ಆಫ್ ಇಯರ್ಲಿ ಆಗಿರ್ಬೋದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದಲ್ಲಿ 60 ವರ್ಷ ಆದ್ಮೇಲೆ ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್ ಅಡಿಯಲ್ಲಿ ನಿಮ್ಗೆ ಎವ್ರಿ ಮಂತ್ 5,000 ಪೆನ್ಷನ್ ಬರುತ್ತೆ. ಮತ್ತೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಈ APS ಸ್ಕೀಮ್ ಏನಿದೆ ಇದು ಕೇವಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ. ಅವರ ಒಂದು ಜೀವನ ಸೆಕ್ಯೂರ್ ಆಗಬೇಕು, ಅವ್ರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗಬೇಕು ಅಂತ ಸರ್ಕಾರ ಅವ್ರ ಕೈಲಾದಂತಹ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದೆ. ಸೊ ಇವತ್ತೇ ನಿಮ್ಮ ಒಂದು ಅಕೌಂಟ್ ಅನ್ನ APS ಸ್ಕೀಮ್ ಅಲ್ಲಿ ಕ್ರಿಯೇಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೀಡಮ್ ಆಪ್ ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಒಂದು ಸ್ಪೆಷಲ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.